ಹಾಯ್, ಏನಪ್ಪ ಇದು ಬೇಳೆಕಾಳುಗಳೆಲ್ಲ ಈ ಥರ ಪ್ಲೇಟಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನಿವತ್ತು ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ಮಾಡೋದಕ್ಕೆ ಏನೇನು ಐಟಮ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ನೋಡಿ, ನಮ್ಮ ಮನೆಗೆ ತರಕಾರಿ ಬೇಳೆ ಸಾರುಗಳಿಗೆಲ್ಲ ನಾವು ಡೈಲಿ ಏನು ಸಾಂಬಾರು ಪುಡಿ ಹುಳಿ ಸಾರುಗಳಿಗೆಲ್ಲ ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ ನಾನಿವತ್ತು. ಇನ್ನು ಮಟನ್ ಸಾರಿಗೆ ಮತ್ತು ಇದು ಮಸಾಲ ಸಾರುಗಳಿಗೆಲ್ಲ ನಾವು ಅಚ್ಕಾರ ಪುಡಿ ಮತ್ತು ಧನಿಯಾ ಪುಡಿ ಸಪ್ರೇಟಾಗಿ ಮಾಡಿಸಿಟ್ಕೊಂಡಿರ್ತೀವಿ. ಇದನ್ನು ನಾವು ಇದು ಹುಳಿ ಸಾರುಗಳಿಗೆಲ್ಲ ಯೂಸ್ ಮಾಡೋಂಥ ಸಾಂಬಾರು ಪುಡಿ, ಬೇಳೆ ಸಾರುಗಳಿಗೆಲ್ಲ ಯೂಸ್ ಮಾಡೋಂಥದ್ದು, ಪಲ್ಯಗಳಿಗೆಲ್ಲ ಯೂಸ್ ಮಾಡೋಂಥ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಪುಡಿಗೆ ನಾನಿವತ್ತು ಏನೇನು ಐಟಮ್ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಧನಿಯಾನ 2.5 kg ಧನಿಯಾನ ತೊಗೊಂಡಿದ್ದೀನಿ. ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 2.5 kg ಧನಿಯಾ ಇದೆ ಇದು. ಇದಕ್ಕೆ ಒಂದು 10 ಕಟ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಇದು 500 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ, ಅಂದರೆ ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ. 2.5 kg ಧನಿಯಾ, 2.5 kg ಮೆಣಸಿನ್ಕಾಯಿ ಹಾಕಬೇಕು. ಹಂಗಾಗಿ ನಾನು ಇದಕ್ಕೆ ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ. ಇನ್ನು 400 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ, 400 ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಕಡಲೆಕಾಳು ತೊಗೊಂಡಿದ್ದೀನಿ, 400 ಗ್ರಾಮ್ ಕೂಪನ್ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 400 ಗ್ರಾಮು ಹೆಸರು ಕಾಳು ತೊಗೊಂಡಿದ್ದೀನಿ, ಒಂದು 400 ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ, ಮತ್ತು ಇದು 200 ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ, ಒಂದು 200 ಗ್ರಾಮು ಮೆಣಸು ಕಾಳು ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಅರಿಶಿನ ಕೊಂಬು ಮೇಲೆ ಬಿಸಿಲಿಗೆ ಇಟ್ಟಿದ್ದೀನಿ. ಅದು ಏನು ಕ್ವಾಂಟಿಟಿ ಅಂತ ಹೇಳ್ತೀನಿ. ಅದನ್ನು ಅಷ್ಟೇ ಒಂದು 250 ಗ್ರಾಮ್ ತೊಗೋಬೇಕು ಅರಿಶಿನ ಪುಡಿ, ಅಂದರೆ 1/4 kg ತೊಗೋಬೇಕು. ಮತ್ತು ಇದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಬಂದು ನಾನು 3 kg ತೊಗೊಂಡಿದ್ದೀನಿ, 2.5 kg ತೊಗೊಂಡಿಲ್ಲ. ಏಕೆಂದರೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಂಗಾಗಿ ನಾನು 1/2 kg ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀನಿ. ಈ ಗುಂಟೂರು ಇದು ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಏನು ಅಷ್ಟು ಖಾರ ಬರೋದಿಲ್ಲ. ನೋಡಿ, ನಾನು ಒಂದೇ ಥರ ಮೆಣಸಿನ್ಕಾಯಿ ತೊಗೊಂಡಿಲ್ಲ, ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅಂತ. ನೋಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಮೂರನ್ನು ಸೇರಿಸಿ ಪೌಡ್ರ್ ಮಾಡಬೇಕು ನಾವು. ಚಿಲ್ಲಿ ಪೌಡ್ರ್ ಮಾಡೋದು ಅಷ್ಟೇ. ನಾವು ಅಚ್ಕಾರ ಪುಡಿಗೂ ನಾನು ಈ 3 ಮೆಣಸಿನ್ಕಾಯಿನ ಸೇರಿಸ್ತೀನಿ. ಇದು ನೋಡಿ, ಮಣ್ಕಟ್ಟು ಮೆಣಸಿನ್ಕಾಯಿ, ಸಣ್ಣದು, ಖಾರ ಜಾಸ್ತಿ ಖಾರ ಬರುತ್ತೆ ಇದು ಮಣ್ಕಟ್ಟು ಮೆಣಸಿನ್ಕಾಯಿ. ಇದು ಬಂದು ಗುಂಟೂರು ಮೆಣಸಿನ್ಕಾಯಿ. ಇದು ಖಾರ ಅಷ್ಟು ಬರಲ್ಲ, ರುಚಿ ಜಾಸ್ತಿ ಇರುತ್ತೆ. ಹಂಗಾಗಿ ನಾನಿವತ್ತು ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಖಾರ ಮಣ್ಕಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಈ 3 ಮೆಣಸಿನ್ಕಾಯಿನ ಸೇರಿಸಿ ನಾನು ಸಾಂಬಾರು ಪುಡಿಗೆ ಯೂಸ್ ಮಾಡ್ತೀನಿ. 3 kg ಎಲ್ಲನೂ 1 kg ತೊಗೊಂಡಿದ್ದೀನಿ ನಾನು. 3 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಕಲ್ಲರ್ಗೆ, ಇದು ರುಚಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ, ಗುಂಟೂರು ಮೆಣಸಿನ್ಕಾಯಿ ರುಚಿಗೆ, ಖಾರಕ್ಕೆ ಮಣ್ಕಟ್ಟು ಮೆಣಸಿನ್ಕಾಯಿ. ಇಷ್ಟನ್ನು ಸಿಮ್ಮಲ್ಲೇ ಹುರ್ಕೊಬೇಕು ನಾವು. ನೋಡಿ, ಇವಾಗ ನಾನು ಬಾಣಲಿ ಇಟ್ಟಿದ್ದೀನಲ್ವಾ, ಇದರಲ್ಲಿ ಒಂದೊಂದೇ ಐಟಮ್ನ ಹಾಕಿ ನಾವು ಸಿಮ್ಮಲ್ಲೇ ಹುರ್ಕೊಬೇಕು. ಘಮ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲೇ ಎಲ್ಲನೂ ಸಿಮ್ಮಲ್ಲೇ ಹುರ್ಕೊಂಡು ಕರ್ಬೇವಿನ ಸೊಪ್ಪು ಸಮೇತ ನಾವು ಸಿಮ್ಮಲ್ಲೇ ಹುರ್ಕೋಬೇಕು. ಇದನ್ನೆಲ್ಲ ಹುರ್ಕೊಂಡು ಬಿಸಿಲಿಗೆ ಚೆನ್ನಾಗಿ ಒಂದು ಚಾಪೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಅದ್ರ ಮೇಲೆ ಒಂದು ಸೀರೆ ಹಾಕಿ ಚೆನ್ನಾಗಿ ಒಣಗಿಸ್ಕೋಬೇಕು. ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಚೆನ್ನಾಗಿ ಒಣಗಿಸ್ಕೊಂಡು ಮಿಷಿನಿಗೆ ತೊಗೊಂಡೋಗುವಾಗ ಮಾತ್ರ ನಾವು ಪೌಡ್ರ್ ಮಾಡ್ಸೋಕ್ಕೆ ಮಿಷಿನಿಗೆ ತೊಗೊಂಡೋಗ್ತೀವಲ್ಲ, ಮಿಷಿನ್ ಮಾಡ್ಸೋಕ್ಕೆ, ಆವಾಗ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡೋಗಿ ಪುಡಿನ ಹಾಕ್ಸ್ಕೊಂಬಂದರೆ 1 ವರ್ಷಕ್ಕಾಗೋಷ್ಟು ಇರುತ್ತೆ. ಒಂದು ಸ್ಟೀಲ್ ಡಬ್ಬಿ ಒಳಗಡೆ ಒಂದು ಹಿಡಿ ಕಲ್ಲುಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ಆ ಥರ ಒಂಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ನೊಂದು ಥರ ಏನಂದರೆ, ಒಂದು 10 kg ಆಗೋಷ್ಟು ಒಂದು ರೇಷನ್ ಅಂಗಡಿಯಲ್ಲಿ ಒಂದು ಕವರ್ ತಂದುಬಿಟ್ಟು ಆ ಕವರ್ ಕೆಳಗಡೆ ಒಂದು ಹಿಡಿ ಉಪ್ಪು ಹಾಕ್ಬಿಟ್ಟು ಕವರಲ್ಲೆಲ್ಲ ಸ್ಟೋರ್ ಮಾಡಿ ಕಟ್ಟಿಟ್ಬಿಟ್ರು ಅದನ್ನು ಚೆನ್ನಾಗಿ ಬರುತ್ತೆ. ಅಂದರೆ ಮೇಯ್ನ್ ಇದು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು, ಆಗಲೇ ಪುಡಿ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಪುಡಿ ಬೇಗ ಹಾಳಾಗೋದಿಲ್ಲ. ಎಲ್ಲ ಶುದ್ಧವಾಗಿ ಎಲ್ಲ ಸೋಸ್ಕೊಂಡು ನಾನು ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಆರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸಿಮ್ಮಲ್ಲೇ ಘಮ ಬರೋ ಥರ ಎಲ್ಲನೂ ಉರಿತೀನಿ. ಯಾವುದಕ್ಕೂ ಡ್ರೈ ರೋಸ್ಟ್ ಮಾಡಬೇಕು ಹೊರತು ಆಯಿಲ್ ಯಾವುದಕ್ಕೂ ಯೂಸ್ ಮಾಡಬಾರ್ದು, ಮಿಷಿನಿಗೆ ಅಂಟ್ಕೊಳ್ಳುತ್ತೆ. ನಾವು ಮಿಷಿನ್ ಮಾಡಿಸುವಾಗ ಮೆಣಸಿನ್ಕಾಯಿನೂ ಅಷ್ಟೇ, ಅದಕ್ಕೂ ಎಣ್ಣೆ ಹಾಕಬಾರ್ದು. ಸಿಮ್ಮಲ್ಲೇ ಘಮ ಬರೋ ಥರ ಹುರ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಪೌಡ್ರ್ ಮಾಡಬೇಕಿದು. ಇದು ಮಿಷಿನಿಗೆಲ್ಲ ಹಾಕ್ಸಿದ ನಂತರ ಪುಡಿ ಯಾವ ಥರ ಬರುತ್ತೆ ಕಲರು ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ನಾನು ಸಿಮ್ಮಲ್ಲಿ ಒಂದೊಂದೇ ಐಟಮ್ನ ಹುರ್ಕೋತೀನಿ. ನೋಡಿ, ಇವಾಗ ನಾನು ಉರಿತಾ ಇದ್ದೀನಿ ಒಂದೊಂದೇ ಐಟಮ್ ಹಾಕ್ಕೊಂಡು. ಇದನ್ನು ಉರಿಯೋದು ನಾನು ಯಾಕೆ ಎಲ್ಲನೂ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಒಂದೇ ಒಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು 1 hour ಗಂಟ ಆಗುತ್ತೆ ಇದೆಲ್ಲ ಉರಿಯೋಕ್ಕೆ. ಏಕೆಂದರೆ ಸಿಮ್ಮಲ್ಲೇ ಹುರ್ಕೊಬೇಕಲ್ವ, ಎಲ್ಲ ಘಮ ಬರೋ ಥರ ಆಗಬೇಕು.
ಪುಡಿ ಹಾಳಾಗದಿರೋ ನಾವು ಇಟ್ಕೋಬೇಕು ಅಂದರೆ ಎಲ್ಲ ಪ್ರೊಸೀಜರ್ ಪ್ರಕಾರ ನೀಟಾಗಿ ಮಾಡ್ಕೋಬೇಕು ಸಾಂಬಾರು ಪುಡಿ. ಹಂಗಾಗಿ ನಾನು ನಿಧಾನಕ್ಕೆ ಸಿಮ್ಮಲ್ಲಿ ಇದೆಲ್ಲ ಹುರ್ಕೋಬೇಕು, ಲೇಟ್ ಆಗುತ್ತೆ. ಒಂದು ಮಾತ್ರ ಉರಿಯೋಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಹುರ್ಕೊಂಡು ಎಲ್ಲ ಮತ್ತೆ ಒಂದು ಟಬ್ಬಿಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೋಬೇಕು. ಅರಿಶಿನ ಕೊಂಬನ್ನ ಚೆನ್ನಾಗಿ ಚೆಚ್ಚಿಬಿಟ್ಟು ಹುರ್ಕೊಬೇಕು. ಅರಿಶಿನ ಕೊಂಬು ಮೇಲೆ ಬಿಸಿಲಿಗೆ ಇಟ್ಟಿದ್ದೆ, ಸ್ವಲ್ಪ ಅದು ತಣ್ಣಗಿತ್ತು. ಅರಿಶಿನ ಕೊಂಬು ತಂದಿದ್ರಲ್ಲ ನಮ್ಮ ಮನೆಯವರು, ಒಂದು ಸ್ವಲ್ಪ ಹಸಿ ಥರ ಇತ್ತು. ಹಂಗಾಗಿ ಇದು ಮನೇಲಿರೋದು, ಅದು ತಂದಿರೋ ಅರಿಶಿನ ಕೊಂಬನ್ನ ನಾನು ಮೇಲೆ ಬಿಸಿಲಿಗೆ ಇಟ್ಟಿದ್ದೀನಿ. ಅದನ್ನು ನಾನು ಇವಾಗ ತೊಗೊಂಬಂದು ಕಲ್ಲಲ್ಲಿ ಚೆಚ್ಚಿ ಅದನ್ನು ಹುರ್ಕೊಳ್ತೀನಿ. ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ನಾವು ಮಾಡಿಕೊಂಡ್ರೆ ಸಾಂಬಾರು ಪೌಡ್ರು ವರ್ಷದ ಗಂಟ ಇಟ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಪುಡಿ. ನಮ್ಮ ಮನೇಲಿ ಸಾಂಬಾರು ಮಾಡ್ತಾಯಿದ್ರೆ 10 ಮನೆಗೆ ಸ್ಮೆಲ್ ಹೋಗುತ್ತೆ. ನಿಜ ನಾನು ಹೇಳ್ತಾ ಇರೋದು, ಅಷ್ಟು ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ. ಈಗ ಪುಡಿ ಆದ ನಂತರ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಕ್ವಾಂಟಿಟಿ ಎಷ್ಟು ಬರುತ್ತೆ, 5 kg ಐಟಮ್ಗೆ ಎಷ್ಟು ಪುಡಿ ಒದಗುತ್ತೆ, ಮತ್ತು ಅದು ಕಲ್ಲರ್ ಯಾವ ಥರ ಬರುತ್ತೆ ಎಲ್ಲ ತೋರಿಸ್ತೀನಿ. ರುಚಿ ಮಾತ್ರ ತೋರ್ಸೋಕ್ಕಾಗೋದಿಲ್ಲ, ಆದರೆ ರುಚಿ ನೀವು ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ 1 by 1 ಎಲ್ಲ ತೋರಿಸ್ತೀನಿ. ನಾನು ಇನ್ನೊಂದು ಐಟಮ್ ಹೇಳೋದೇ ನಾನು ಮರ್ತ್ಬಿಟ್ಟಿದ್ದೆ. ಇವಾಗ ಕಡಲೆಕಾಳು ತೆಗೆದುಬಿಟ್ಟು ಉದ್ದಿನ ಕಾಳು ಹಾಕಿದ್ದೀನಿ. ಆಫ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಉರಿಬೇಕು. ತುಂಬ ಲೋ ಸಿಮ್ಮಲ್ಲಿ ಇಟ್ಟು ಉರಿದ್ರೆ ಅದು ಚೆನ್ನಾಗಿ ಉರಿಯೋದಿಲ್ಲ. ಒಂದು ಮುಕ್ಕಾಲು ಉರಿಯಲ್ಲಿ ಇಟ್ಕೋಬೇಕು. ಕೈ ಬಿಡದೆ ಉರಿತಾ ಇರಬೇಕು, ನೋಡ್ಕೋಬೇಕು. ತಳಗಿಳ ಅಂಟಿಸ್ಬಾರ್ದು. ಘಮ ಬರೋ ಥರ ನೀಟಾಗಿ ಹುರ್ಕೋಬೇಕು. ಅಲ್ಲೇ ಮುಂದೆ ನಿಂತ್ಕೊಂಡು ಸ್ಟವ್ ಮುಂದೆ ನಿಂತ್ಕೊಂಡು ನೀಟಾಗೆಲ್ಲ ಹುರ್ಕೊಂಡು ಇದು ಮಾಡಬೇಕು. ಏನು ಒಂದು ಐಟಮ್ ನಾನು ಮರ್ತಿದ್ದೆ ಅಂದರೆ ನೋಡಿ, MTR ಹಿಂಗು ಬಂದು ಕಂಪಲ್ಸರಿ ಹಾಕಲೇಬೇಕು. ಇದು ಒಂದು 150 ಗ್ರಾಮ್ ಬೇಕಾಗುತ್ತೆ. ಇದು 2.5 kg ಮೆಣಸಿನ್ಕಾಯಿ, 2.5 kg ಧನಿಯಾಕ್ಕೆ ಒಂದು 150 ಗ್ರಾಮ್ ಹಿಂಗನ್ನು ನಾನು ಬಿಸಿ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು ಕಾಳು ಕಡೆ ಜೊತೆ ಇದು ಪುಡಿ ಮಾಡೋದಕ್ಕೆ. ಹಿಂಗು ಏನಪ್ಪ ಅಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದು ಹಿಂಗು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪುಡಿನೂ ಬೇಗ ಹಾಳಾಗೋದಿಲ್ಲ ಹಿಂಗೆ ಹಾಕೋದ್ರಿಂದ. ಹಂಗಾಗಿ ಹಿಂಗನ್ನ ನಾನು ಮರೆಸ್ಬಿಟ್ಟಿದ್ದೆ. ಇಷ್ಟು ಐಟಮ್ನು ಸೇರಿಸಿ ಸಾಂಬಾರು ಪುಡಿ ಮಾಡ್ತೀನಿ. ಇವಾಗ 1 by 1 ತೋರಿಸ್ತಾ ಹೋಗ್ತೀನಿ ನಿಮಗೆ ನಾನು ಮಾಡೋದು ಪ್ರೊಸೀಜರ್ಗಳು. ಮೆಣಸಿನ್ಕಾಯಿನೂ ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಉದ್ದಾಯಿತು. ಕರ್ಬೇವಿನ ಸೊಪ್ಪನ್ನ ಇದ್ರ ಜೊತೆಗೆ ಮಿಕ್ಸ್ ಸಡನ್ನಾಗಿ ಮಾಡಬಾರ್ದು, ಏಕೆಂದರೆ ಗಾಳಿಗೆ ಹಾರಾಕಿದಾಗ ಕರ್ಬೇವಿನ ಸೊಪ್ಪೆಲ್ಲ ಆರಿ ಹೋಗುತ್ತೆ. ಹಂಗಾಗಿ ಅದನ್ನು ಟಬ್ಬಲ್ಲೇ ಒಣಗಿಸ್ಕೋಬೇಕು. ನೋಡಿ, ಈಗ ಇದು ಬಿಸಿ ಇರೋದ್ರಿಂದ ಸ್ವಲ್ಪ ಹುರಿದ್ಬಿಟ್ಟು ಒಳಗಡೆ ಹಾಕಿದ್ದೀನಿ. ಚೆನ್ನಾಗಿ ಬಿಸಿಲು ಬಂದಮೇಲೆ ಮೇಲೆ ತೊಗೊಂಡೋಗಿ ಹಾಕ್ತೀನಿ ನಾನು. ನೋಡಿ, ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಇವಾಗ 250 ಗ್ರಾಮ್ ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಅದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ಈ ಥರ ಸಿಮ್ಮಲ್ಲಿ ಹುರ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಸಿಮ್ಮಲ್ಲೇ ಹುರ್ಕೊಂಡು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ಟು ಕಾಳು ಧನಿಯಾ ಎಲ್ಲ ನಾನೇನು ಹುರಿದಿದ್ದೆ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿ ಬಿಸಿಲಿಗೆ ಹಾಕ್ತೀನಿ. ನೋಡಿ, ಇವಾಗ ಎಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಹುರಿದು ಎಲ್ಲ ಒಣಗಿಸಿ ಇವಾಗ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಮಿಷಿನಲ್ಲಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಒಂದು 8 kg ಆಗೋವಷ್ಟು ಪುಡಿ ಬಂದಿದೆ. ಒಂದು 3 kg ಮೆಣಸಿನ್ಕಾಯಿ, 2.5 kg ಧನಿಯಾ ಮತ್ತು ಕಾಳು ಕಡಿ, ಸಾಸಿವೆ, ಮೆಣಸು, ಮೆಂತ್ಯ, ಜೀರಿಗೆ, ಆಮೇಲೆ ಎಲ್ಲ ಕಾಳುಗಳು ಎಲ್ಲ ಸೇರಿದರೆ ಒಂದು 8 kg ಪುಡಿ ಬಂದಿದೆ. ಇದು ತುಂಬ ಘಮ ಕೊಡ್ತಾಯಿದೆ, ಮನೆ ಎಲ್ಲ ಸ್ಮೆಲ್ ಬರ್ತಾಯಿದೆ. ಅಷ್ಟು ಚೆನ್ನಾಗಿದೆ ಪೌಡ್ರು. ಈ ಸಾಂಬಾರು ಪೌಡ್ರಿ ನಮಗೆ 1 ವರ್ಷ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ. ಇದು ಕ್ಯಾಮ್ರಾದಲ್ಲಿ ಕಲ್ಲರು ಲೈಟಾಗೆ ಕಾಣಿಸ್ತಿದೆ. ಇದು ಪುಡಿ ಬಂದು ಆರೆಂಜ್ ಕಲರ್ ಇದೆ, ಡಾರ್ಕ್ ಆರೆಂಜ್ ಇದೆ. ತುಂಬ ಚೆನ್ನಾಗಿದೆ. ಈ ಪುಡಿನ ನಾನಿವಾಗ ಕವರಲ್ಲಿ ಸ್ಟೋರ್ ಮಾಡ್ತೀನಿ. ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಅದು 1 ವರ್ಷ ಪುಡಿ ಇಟ್ಟರೂ ಏನೂ ಆಗೋದಿಲ್ಲ. ಆ ಥರ ನಾನು ಸ್ಟೋರ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ನಾನು ಇದು 5 kg ಇಡಿಸೋವಂಥ ಕವರು 2 ಕವರ್ ತೊಗೊಂಡಿದ್ದೀನಿ. 1 ಇಡಿ ಕಲ್ಲುಪ್ಪು ತಳಕ್ಕೆ ಈ ಥರ ಹಾಕ್ಬಿಡ್ತೀನಿ. ಕಲ್ಲುಪ್ಪು ಹಾಕೋದ್ರಿಂದ ಪುಡಿ ಏನೂ ಹಾಳಾಗೋದಿಲ್ಲ. ನಾವು ಸ್ಟೀಲ್ ಬಾಕ್ಸ್ಗೂ ಇದೇ ಥರ ಹಾಕಿಡ್ಬೋದು, ಆದರೆ ಕವರಲ್ಲಿ ಹಾಕಿ ಕಟ್ಟಿಡ್ಬೋದು. ಅದಕ್ಕೋಸ್ಕರ ಕವರಲ್ಲಿ ಹಾಕ್ತೀನಿ. ಬಾಕ್ಸ್ಗಿಂತ ಕವರು ತುಂಬ ಸೇಫಾಗಿರುತ್ತೆ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕವರ್ಗೂ ಒಂದು 5 kg ಹಿಡಿಯೋಷ್ಟು ಕವರಲ್ಲಿ ಒಂದೊಂದು ಇಡಿ ಉಪ್ಪು ಹಾಕಿ ತಳಕ್ಕೆ ಆಮೇಲೆ ನಾನು ಸ್ಟೋರ್ ಮಾಡಿದ್ದೀನಿ.
ಒಂದು ಅರ್ಧ kg ಡೈಲಿ ಯೂಸ್ಗೆ ನಾನು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾನು ಈ ಥರ ಕವರ್ಗೆ ಹಾಕಿ ಗಂಟು ಕಟ್ಟಿ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೋಬೋದು. ಸಾಂಬಾರು ಪುಡಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾನು ಯಾವ ಮೆಥಡಲ್ಲಿ ನಾನು ಮಾಡಿದ್ದೀನಿ ಅದೇ ಮೆಥಡಲ್ಲೇ ನೀವು ಏನೇನು ಐಟಮು ಎಷ್ಟೆಷ್ಟು ಹಾಕಬೇಕೋ ಅದೇ ಕ್ವಾಂಟಿಟಿಲೇ ಹಾಕಿ ನೀವು ಮಾಡಿಕೊಂಡ್ರೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾವು ಸಾರು ಮಾಡ್ತಾಯಿದ್ರೆ 10 ಮನೆಗೆ ಸ್ಮೆಲ್ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.